ಶಿವಮೊಗ್ಗದ ಏರ್ಪೋರ್ಟ್ ಬಹು ಮುಖ್ಯವಾಗಿ ಈ ಭಾಗದ ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಈ ಏರ್ಪೋರ್ಟ್ ಉದ್ಘಾಟನೆಗೊಂಡು 2-3 ವರ್ಷಗಳು ಕಳೆದಿದೆ. ಆದರೆ 1 ವರ್ಷಗಳ ಕಾಲ ಈ ಏನು ಏರ್ಪೋರ್ಟ್ ಇದೆ, ಏರ್ಪೋರ್ಟಿಗೆ ಯಾವುದೇ ರೀತಿಯ ವಿಮಾನಗಳು ಬಂದಿರಲಿಲ್ಲ. ಅದಾದ ಬಳಿಕ 1 ವರ್ಷದ ಬಳಿಕ ಏನು ಬಂದಂಥ ವಿಮಾನಗಳು ಕೆಲವೇ ವಿಮಾನಗಳು ಬಂದವು. ಈ ವಿಮಾನಗಳು ಕೂಡ ಸರಿಯಾದ ನಿರ್ವಹಣೆ ಅಂದರೆ ಅಲ್ಲಿರುವಂಥ ಟೆಕ್ನಿಕಲ್ ಎರರ್ಗಳನ್ನು ಸರಿಪಡಿಸೋದಕ್ಕೆ ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಕಿವಿ ಮಾತುಗಳು ಕೇಳಿ ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಹಲವಾರು ವರದಿಗಳು ಬಂದಿದೆ. ಇಲ್ಲಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಈ ರೀತಿ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ವಾತಾವರಣ ಕೂಡ ಇಲ್ಲಿಯ ಏನು ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲದೆ ಸರಿ ಇಲ್ಲದೆ ಲ್ಯಾಂಡಿಂಗ್ ಆಗೋದಕ್ಕೆ ಸಮಯದಲ್ಲಿ ಮೋಡ ಕವಿಯೋದು, ಹಾಗೆ ಮಳೆ ಬರೋದು, ಇಂಥ ಸಮಸ್ಯೆಗಳಿರೋದ್ರಿಂದ ಇಲ್ಲಿ ಇನ್ನಷ್ಟು ಅಂದರೆ ಏನು ತಂತ್ರಜ್ಞಾನ ಬಳಕೆ ಆಗಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇತ್ತು. ಆದರೆ ಈಗ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಬಂದರೂ ಕೂಡ ಅದನ್ನು ಇನ್ನೂ ಕೂಡ ಏನು ಅಳವಡಿಕೆ ಮಾಡುವಂಥದ್ರಲ್ಲಿ ಹಿನ್ನಡೆ ತೋರ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನು ಇಲ್ಲಿಯ ಸ್ಥಳೀಯ ಸಂಸದರಾದಂಥ ರಾಘವೇಂದ್ರ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು. ಇಲ್ಲಿ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ, ಅಂದರೆ ನಾನು ಅದನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುವುದೇ ದೊಡ್ಡ ತಪ್ಪು. ನಮ್ಮ ತಂದೆಯವರ ಕಾಲದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ನೀಡಿದೆ, ಅದನ್ನು ಏನು ಏರ್ಪೋರ್ಟ್ ಅಥಾರಿಟಿಗೆ ಕೊಟ್ಟಿದ್ರೆ ಏನು ಈ ರೀತಿ ಆಗ್ತಾ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸೋದಕ್ಕೆ ಅವರು ಕಾದು ಎಲ್ಲದನ್ನೂ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳನ್ನು ಹೇಳಿರೋದು. ಇದು ಒಂದು ರೀತಿಯಲ್ಲಿ ಈಗ ಅವರ ಅಸಹಾಯಕತೆಯನ್ನು ತೋರಿಸ್ತಾ ಇದೆಯಾ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ. ಕೇವಲ 2 ಕೋಟಿ ಹಣ ಬೇಕಾಗಿರೋದು, ಅಂದರೆ ಏರ್ಪೋರ್ಟ್ನಲ್ಲಿರುವಂತಹ ಈ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಮಾಡೋದಕ್ಕೆ ಎಲ್ಲ ಐಟಮ್ಗಳು ಇದ್ರೂ ಕೂಡ ಇನ್ನು 2 ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡಬೇಕಾಗಿದೆ. ಅದಕ್ಕೆ ತಿಂಗಳಾನುಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾಗಿ ಈಗ ಕಳೆದ 2 ದಿನಗಳಿಂದ ಶಿವಮೊಗ್ಗದಿಂದ ಗೋವಾಕ್ಕೆ ಹೋಗುವಂಥ ಫ್ಲೈಟ್ ಏನಿಗಳಿದ್ದಾವೆ, ಆ ಫ್ಲೈಟ್ಗಳು ಈಗ ರದ್ದಾಗ್ತಾ ಇರೋದು, ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಮಧ್ಯಾಹ್ನ ಬಂದಂತಹ ಪ್ರಯಾಣಿಕರು ರಾತ್ರಿ ಆದರೂ ಕೂಡ ಅಲ್ಲೇ ಇರುವಂಥ ಪರಿಸ್ಥಿತಿ ಎದುರಾಗಿದೆ. ಅವರಿಗೆ ಊಟ ತಿಂಡಿಯ ಕೊರತೆ ಉಂಟಾಗಿದೆ. ಜೊತೆಗೆ ಅವರು ಯಾವುದೇ ರೀತಿಯ ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಈ ಏರ್ಪೋರ್ಟ್ನಲ್ಲಿ ಇಲ್ಲ ಅನ್ನೋ ಒಂದು ಮಾತುಗ ಕೇಳಿ ಬರ್ತಾ ಇದ್ದು. ಇಷ್ಟೊಂದು ಬೇಡಿಕೆ ಇರುವಂಥ ಏರ್ಪೋರ್ಟ್ಗೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂತು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರೋದು. ಸದ್ಯ ಅಧಿಕಾರಿಗಳು ಇದನ್ನು ಬೇಗ ಬಗೆಹರಿಸ್ಕೊಡ್ಲಿ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಕೂಡ ಕೇಳ್ತಾ ಇರೋದು.